ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಅಕ್ಟೋಬರ್ ಮಾಸದಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಮತ್ತು ನಾವು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ಬಂದು ರವಿಯಾಗಿರ್ತಾರೆ. ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಕೆಲವೊಂದು ಶುಭ ಫಲಗಳನ್ನು ನಾವು ನೋಡಬಹುದಾಗುತ್ತೆ. ಅದೇ ಶುಭ ಫಲಗಳು ಕೂಡ ಶುಕ್ರನು ಈ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಇದೆ. ಶುಕ್ರನಿಂದ ಕೆಲವು ಶುಭ ಫಲಗಳು ಲಭಿಸ್ತಾ ಇದೆ. ಈ ರಾಶಿಯಲ್ಲಿ ಜನಿಸಿದವರಿಗೆ ಕೆಲವೊಂದು ಗೌರವಗಳು ಸಿಗುತ್ತೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುವವರಾಗಿರಲಿ ಅಥವಾ ಇರುವ ಉದ್ಯೋಗವನ್ನು ಬದಲಾಯಿಸುವಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ನಿಮಗೆ ಶುಭ ಫಲಗಳು, ಅಂದರೆ ನೀವು ಬಯಸಿರುವಂತಹ ಉದ್ಯೋಗವು ನಿಮ್ಮನ್ನು ಅರಸಿ ಬರುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಮತ್ತು ಸಿನಿಮಾ ತಾರೆಯರಿಗಾಗಲಿ ಅಥವಾ ಸೀರಿಯಲ್ ನಟರಿಗಾಗಲಿ ಈ ಒಂದು ಮಾಸದಲ್ಲಿ ತುಂಬ ಒಳ್ಳೆಯ ಫಲಗಳು, ಅಂದರೆ ಹೊಸ ಪ್ರಾಜೆಕ್ಟ್ಗಳಿಗೆ ನೀವು ಕೈ ಹಾಕುವುದಾದರೆ ಮತ್ತು ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸಿಗುವಂತಹ ಒಂದು ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ನೀವೇನಾದರೂ ಯಾವುದಾದರೂ ಒಂದು ಸರ್ಕಾರಿ ನೌಕರಿಗಾಗಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲಿಯೂ ಮುಖ್ಯವಾಗಿ ಸ್ತ್ರೀಯರಿಗೆ ಈ ಮಾಸವು ಗೌರ್ಮೆಂಟ್ ಜಾಬ್ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವುದಕ್ಕೆ ಅತ್ಯಂತ ಶುಭ ಫಲವಾದಂತಹ ಮಾಸ ಅಂತ ಹೇಳ್ಬೋದು. ನಿಮ್ಮಲ್ಲಿರುವಂತಹ ಒಂದು ಒಳ್ಳೆ ಟ್ಯಾಲೆಂಟ್ಗೆ ಅಥವಾ ಕೌಶಲ್ಯಕ್ಕೆ ಒಂದು ಒಳ್ಳೆಯ ಉದ್ಯೋಗ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಈ ಮಾಸದಲ್ಲಿ ಒಳ್ಳೆಯ ಧನಲಾಭವನ್ನು ನೀವು ಕಾಣ್ತೀರಿ. ಈ ರಾಶಿಯಲ್ಲಿ ಧನಾಧಿಪತಿಯಾಗಿರ್ತಕ್ಕಂತಹ ಬುಧನು ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ಧನಲಾಭವನ್ನು ಕಾಣಬಹುದು. ನೀವು ಮಾಡ್ತಕ್ಕಂತಹ ವ್ಯಾಪಾರಗಳಲ್ಲೇ ಆಗಿರಬಹುದು ಅಥವಾ ಉದ್ಯೋಗಗಳಲ್ಲೇ ಆಗಿರಬಹುದು, ಈ ಮಾಸದಲ್ಲಿ ನಿಮಗೆ ಒಂದು ಒಳ್ಳೆಯ ಆದಾಯವನ್ನು ನೀವು ಕಾಣಬಹುದು. ಈ ಕಳೆದ ಮಾಸಕ್ಕೆ ನೀವು ಹೋಲಿಕೆ ಮಾಡಿದರೆ ಈ ಮಾಸದಲ್ಲಿ ಹೆಚ್ಚಿನ ಆದಾಯವನ್ನು ನೀವು ವ್ಯಾಪಾರದಲ್ಲಿ ಪಡೆಯುತ್ತೀರಾ. ಮತ್ತು ಸಿನಿಮಾ ರಂಗದಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕೆಲಸ ಮಾಡುವಂತಹ ನಟ ನಟಿಯರಿಗೆ ಈ ಮಾಸದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಹುಡುಕಿ ಬರುತ್ತೆ. ಇವರಿಗೆ ನಿಮ್ಮ ಒಂದು ಟ್ಯಾಲೆಂಟ್ಗೆ ತಕ್ಕನಾಗಿರ್ತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಬರುತ್ತೆ. ಒಂದು ಗುರುತು ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಟ್ಯಾಲೆಂಟನ್ನು ಇಲ್ಲಿ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಮುಖ್ಯವಾಗಿ ರಾಜಕೀಯದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಸಿಂಹರಾಶಿಯವರಿಗೆ ಈ ಸಮಯ ಒಂದು ಅಮೂಲ್ಯವಾದ ಸಮಯ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಈ ಮಾಸದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಅಂತಕ್ಕಂಥದ್ದು ಈ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಹುಡುಕಿ ಬರುತ್ತೆ. ನೀವು ಮಾಡ್ತಕ್ಕಂತಹ ಕಾರ್ಯಗಳಿಗೆ ನಿಮಗೆ ತಕ್ಕನಾಗದಂತಹ ಒಂದು ಪದವಿ ನಿಮಗೆ ಬರುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮಗೆ ವಾರಸತ್ವವಾಗಿ ಬರ್ತಕ್ಕಂತಹ ಯಾವುದಾದರೂ ನಿಮಗೆ ಪದವಿಯಾಗಿರಬಹುದು, ಆಸ್ತಿಯಾಗಿರಬಹುದು, ಆ ಎಲ್ಲವೂ ಕೂಡ ಈ ತಿಂಗಳಲ್ಲಿ ನೀವು ಪಡೆಯುವಂತಹ ಅವಕಾಶಗಳು ಇರುತ್ತೆ. ಮತ್ತು ರಾಜಕೀಯದಲ್ಲಿ ಇರ್ತಕ್ಕಂತಹವರಿಗೆ ಅಥವಾ ತಂದೆಯಿಂದನೋ ಅಥವಾ ತಾಯಿಯಿಂದನೋ ನಿಮಗೆ ಯಾವುದಾದ್ರೂ ಒಂದು ಪದವಿ ಬರುವಂತಹ ಅವಕಾಶ ಇದ್ದರೆ ನಿಮಗೆ ಅದು ಈ ತಿಂಗಳಲ್ಲಿ ಬರುತ್ತೆ. ಈ ರಾಶಿಯಲ್ಲಿ ಕುಜಗ್ರಹವು 3ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವಂತಹ ನಿರ್ಧಾರಗಳಲ್ಲಿ ಅದನ್ನು ಬೇಗ ನಿರ್ಧಾರಗಳನ್ನು ನೀವು ಕೈಗೆತ್ತಿಕೊಳ್ತೀರಾ. ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಮಾಡದೆ ನೀವು ತಕ್ಷಣದಲ್ಲೇ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಇದಕ್ಕೆ ಪ್ರಭಾವ ಏನು ಅಂದರೆ ಕುಜಗ್ರಹ 3ನೇ ಮನೆಯಲ್ಲಿ ಇರುವುದರಿಂದ ಯಾವುದೇ ಕೆಲಸ ಆದರೂ ಕೂಡ ನೀವು ಇದಕ್ಕೆ ಸಮಯವನ್ನು ಕೊಡದೆ ಬೇಗನೆ ಆ ಕೆಲಸಗಳನ್ನು ಕೈಗೂಡಿಸ್ತೀರಾ. ಮತ್ತು ಗುರುಗ್ರಹವು ಗ್ರಹಗಳಲ್ಲಿ ದೊಡ್ಡ ಗ್ರಹವಾದಂತಹ ಗುರುಗ್ರಹವು ಬಂದು ನಿಮಗೆ 11ನೇ ಮನೆಯಲ್ಲಿ ಇರುವುದರಿಂದ ಯಾವುದೇ ಕೆಲಸ ಆದರೂ ಕೂಡ ಅರ್ಧದಲ್ಲಿ ನಿಂತಿದ್ರೆ ಅದು ಯಾವುದೋ ವ್ಯಕ್ತಿಯ ಮೂಲಕ ಆದರೂ ಆಗ್ಬೋದು ಅಥವಾ ಯಾವುದೇ ಒಂದು ಸಂದರ್ಭ ಆದರೂ ಕೂಡ ಆಗಿರ್ಬೋದು, ಆ ಕೆಲಸ ಅಂತಕ್ಕಂಥದ್ದು ಆದಷ್ಟು ಬೇಗ ನಿಮಗೆ ನೆರವೇರುತ್ತೆ. ಯಾಕೆಂದರೆ 11ನೇ ಮನೆ ಅಂತಕ್ಕಂಥದ್ದು ಲಾಭಸ್ಥಾನವಾಗಿರುತ್ತೆ. ಇದರಿಂದ ಗುರುಗ್ರಹವು ನಿಮಗೆ 11ನೇ ಮನೆಯಲ್ಲಿರೋದರಿಂದ ಒಳ್ಳೆಯ ಲಾಭವನ್ನು ನೀವು ಪಡೆಯುತ್ತೀರಾ. ನಿಮ್ಮ ಸಂತಾನದಿಂದಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಸಹಕಾರವನ್ನು ನೀಡುತ್ತಾರೆ. ಇದೇ ತಿಂಗಳು 18ನೇ ತಾರೀಕು ಗುರುಗ್ರಹವು ತನ್ನ ಸ್ಥಾನವನ್ನು 11ನೇ ಮನೆಯಿಂದ 12ನೇ ಮನೆಗೆ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ.
ಅಂದರೆ ಗುರುಗ್ರಹವು ಉಚ್ಚ ಸ್ಥಾನಕ್ಕೆ ಬರೋದರಿಂದ ಇದು ನಿಮಗಿಂತ ಹೆಚ್ಚಿನದಾಗಿ ನಿಮ್ಮ ಮಕ್ಕಳಿಗೆ ಅಂದರೆ ನಿಮ್ಮ ಸಂತಾನಕ್ಕೆ ಅತಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ. ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಯಾವುದಾದರೂ ಅವರು ಎಜುಕೇಷನ್ ಪರ್ಪಸ್ ಆಗಲಿ ಅಥವಾ ಉದ್ಯೋಗದ ಕಾರಣದಿಂದಾಗಲಿ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡಿ ಬರ್ಬೋದು. ಈ ರೀತಿಯಾದಂತಹ ಒಳ್ಳೆಯ ಒಂದು ಕೆಲಸಗಳು ಈ ಮಾಸದಲ್ಲಿ ನಿಮ್ಮ ಸಂತಾನಕ್ಕೆ ಕೂಡಿ ಬರುವಂತಹ ಅವಕಾಶಗಳು ಇದೆ. ಮತ್ತು ನೀವು ಈ ಸಂದರ್ಭದಲ್ಲಿ ಕೆಲವೊಂದು ಶುಭ ಸಮಾರಂಭಗಳಿಗೆ ಭಾಗವಹಿಸುವಂತಹ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ಕೆಲವೊಂದು ಮುಖ್ಯ ನಿರ್ಧಾರಗಳನ್ನು ಕೂಡ ಈ ಮಾಸದಲ್ಲಿ ನೀವು ತೆಗೆದುಕೊಳ್ತೀರಾ. ಯಾವುದೇ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರೋದು ಯಾವುದೇ ಆಗಿರ್ಬೋದು, ಕೆಲವೊಂದು ನಿರ್ಧಾರಗಳನ್ನು ಅಂದರೆ ಜಾಬನ್ನು ಬದಲಾಯಿಸೋದಾಗಿರ್ಬೋದು ಅಥವಾ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂತಹ ವಿಷಯಗಳಾಗಿರ್ಬೋದು, ಈ ಮಾಸದಲ್ಲಿ ನೀವು ಕೆಲವೊಂದು ನಿರ್ಧಾರಗಳನ್ನು ಮಾಡ್ತೀರಾ. ಮತ್ತು ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿರ್ಬೋದಾಗಿರ್ಬೋದು, ಆ ಕೆಲಸವನ್ನು ಮತ್ತೆ ನೀವು ಕೈಗೆತ್ತಿಕೊಳ್ಳೋದಕ್ಕೆ ಇದು ಒಂದು ಅವಕಾಶ ಅಂತ ಹೇಳ್ಬೋದು. ಇಲ್ಲ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಯಾವುದೋ ಒಂದು ಕಾರಣಗಳಿಂದ ನೀವು ವಿದ್ಯಾಭ್ಯಾಸವನ್ನು ಮುಂದುವರ್ಸಕ್ಕಾಗಿರೋದಿಲ್ಲ, ಆ ಕಾರ್ಯವನ್ನು ನೀವು ಈ ಸಮಯದಲ್ಲಿ ಮುಂದುವರಿಸಿದರೆ ನಿಮಗೆ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ನಿಮ್ಮ ಸಂತಾನದ ಬಗ್ಗೆ ನೀವು ಹೆಚ್ಚಿನ ಆಲೋಚನೆಗಳನ್ನು ಮಾಡ್ತೀರಾ. ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ಬೋದು, ಅವರ ವಿವಾಹಕ್ಕೆ ಸಂಬಂಧಪಟ್ಟಿರ್ಬೋದು, ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಾ. ಈ ಮಾಸದಲ್ಲಿ ಏನಪ್ಪಾ ಅಂದರೆ ಎಲ್ಲ ಗ್ರಹಗಳು, ಗುರುಗ್ರಹ ಆಗಿರ್ಬೋದು, ಇಲ್ಲ ಶುಕ್ರ ಗ್ರಹ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಈ ಎಲ್ಲ ಗ್ರಹಗಳು ಕೂಡ ನಿಮಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಎಲ್ಲ ಶುಭ ಫಲಗಳೇ ನಿಮಗೆ ಈ ತಿಂಗಳಲ್ಲಿ ನಡೀತಾ ಇದೆ. ಆದರೆ ಈ ಶನಿ ಪರಮಾತ್ಮರು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಇದರ ಪ್ರಭಾವದಿಂದ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳಿಂದ ಕೆಲವು ಕೆಟ್ಟ ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿ ನಿಮಗೆ ಬರಬಹುದು. ಆದರೆ ಅಂಥವರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾ ಇದ್ರು ಕೂಡ ಅದರಿಂದ ನಿಮಗೆ ಏನೋ ಲಾಭ ಬರ್ತಾ ಇದೆ, ಅದಕ್ಕೋಸ್ಕರನೇ ನೀವು ಮಾಡ್ತಾ ಇದ್ದೀರಾ ಅನ್ನೋ ಥರ ಬೇರೆಯವರು ನಿಮ್ಮನ್ನು ಟೀಕೆ ಮಾಡೋ ಥರ ಮಾತುಗಳನ್ನು ಕೇಳಬೇಕಾಗುತ್ತೆ ಈ ಅಷ್ಟಮ ಶನಿಯ ಪ್ರಭಾವದಿಂದ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬೇರೆ ಯಾರು ಏನು ಮಾತಾಡಿದ್ರು ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಆದರೆ ನಾವು ಮಾಡುವಂತಹ ಒಳ್ಳೆ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಯಾರು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಒಟ್ಟಾರೆಯಾಗಿ ಅಕ್ಟೋಬರ್ ಮಾಸದ ಫಲಿತಗಳನ್ನು ನಾವು ನೋಡೋದಾದರೆ ಎಲ್ಲವೂ ಕೂಡ ಸಿಂಹ ರಾಶಿಯವರಿಗೆ ಶುಭ ಫಲಗಳೇ ಇದೆ ಅಂತ ನಾವು ಹೇಳ್ಬೋದು. ಮತ್ತು ಇದಕ್ಕೆ ಪರಿಹಾರಗಳು ಏನಪ್ಪ ಮಾಡ್ಕೋಬೇಕು ಅಂತಂದರೆ, ಈ ಮಾಸದಲ್ಲಿ ನೀವು ಆದಷ್ಟು ಗೋವುಗಳಿಗೆ ಆಹಾರವನ್ನು ನೀಡುವುದಾಗಲಿ ಅಥವಾ ನಿಮ್ಮ ಮನೆ ದೇವರಿಗೆ ಹೋಗುವುದನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ಸೋಮವಾರದ ದಿನ ಶಿವನಿಗೆ ಅಭಿಷೇಕವನ್ನು ಮಾಡೋದರಿಂದ ನಿಮಗೆ ಬರುವಂತಹ ಕೆಲವೊಂದು ದೋಷಗಳನ್ನು ನೀವು ಪರಿಹಾರ ಮಾಡ್ಕೋಬೋದು. ಒಟ್ಟಾಗಿ ನೋಡೋದಾದರೆ ಸಿಂಹರಾಶಿಯವರಿಗೆ ಅಕ್ಟೋಬರ್ ಮಾಸವು ತುಂಬ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದೆ. ಅದು ವ್ಯಾಪಾರದಲ್ಲಿ ಆಗಿರಬಹುದು ಅಥವಾ ಉದ್ಯೋಗಗಳಲ್ಲಾಗಿರಬಹುದು ಮತ್ತು ನಿಮ್ಮ ವೈವಾಹಿಕ ಜೀವನವಾಗಿ ಮತ್ತು ನಿಮ್ಮ ಸಂತಾನದಿಂದ ಕೆಲವೊಂದು ಶುಭ ಸುದ್ದಿಗಳನ್ನು ನಾವು ನೋಡಬಹುದು ಅಂತ ಹೇಳ್ತಾ ಈ ರಾಶಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.